ನಾವು ಇಲ್ಲಿ ಏನು G+2 ಮನೆಗಳ ಕಾಮಗಾರಿ ನಡೆದಿದೆ, ಏನು ಬಂದಾಗಿದೆ ಅಲ್ಲ, ಆ ಸ್ಥಳದಲ್ಲಿ ಇದ್ದೇವೆ. ಇವತ್ತು ನಾವು ಮೀಟಿಂಗ್ ಮಾಡಿದ್ವಿ. ನಮಗೆ ಭಾಳಷ್ಟು ಬೇಜಾರಾಗಿದ್ದಂದರೆ 2018ರಲ್ಲಿ ಅಪ್ಲಿಕೇಶನ್ ತುಂಬಿಕೊಳ್ತಾರೆ, 12 ತಿಂಗಳಲ್ಲಿ ಕಾಮಗಾರಿಯನ್ನು ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಗುತ್ತಿಗೆದಾರ 8 ವರ್ಷ ಸವಿಲಿಕ್ಕೆ ಬಂತು. 5 ವರ್ಷ ಕಳೆದ್ರೂ ಕೂಡ ಇಲ್ಲಿವರೆಗೂ ಕೂಡ ಮಾಡಿಕೊಡ್ತಾ ಇಲ್ಲ ಸಂಪೂರ್ಣವಾಗಿ. ಸಂಬಂಧಪಟ್ಟ ಅಧಿಕಾರಿಗಳು ಅವನ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳೋದಿಲ್ಲ. 2000 ಏನು ಅಪ್ಲಿಕೇಶನ್ ತುಂಬಿಕೊಂಡಂಥ ಸಂದರ್ಭದಲ್ಲಿ ಜನರಿಗೆ ಮೊದಲ ಕಂತು 2ನೇ ಕಂತು ತುಂಬಬೇಕಂತ ಹೇಳ್ಬಿಟ್ಟು ಭಾಳಷ್ಟು ಗಡುವು ಹಾಕ್ತಾರೆ. ಆ ಹಣ ತುಂಬದಿದ್ದರೆ ಬೇರೆದವರಿಗೆ ನಾವು ಕೊಡ್ತೀವಿ, ಅವ್ರದ್ದು ಕ್ಯಾನ್ಸಲ್ ಮಾಡಿ ನಾವು ಬೇರೆದವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಿದಂಥ ಸಂದರ್ಭದಲ್ಲಿ ಆದರೆ ಅವ್ರಿಗೆ ಮುಂದೆ ಗುತ್ತಿಗೆದಾರನಿಗೆ ಗಡುವು ಐತೆ ಅಂತ ಹೇಳ್ಬಿಟ್ಟು ಆ ಲೆಕ್ಕಕ್ಕೆ ಬರೋದಿಲ್ಲ. ತಮ್ಮದು ಜವಾಬ್ದಾರಿ ಇರ್ತಕ್ಕಂಥ ಜನ ಗುತ್ತಿಗೆದಾರನ ಬಗ್ಗೆ ಯಾವಾಗೂ ಮಾತಾಡೋದಿಲ್ಲ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವನ್ನ ನಾವು ಸಹಿಸ್ಕೊಂಡು ಬಂದೀವಿ. ಇದೇ ವರ್ಷ 2024ರ ಮಾರ್ಚ್ ತಿಂಗಳೊಳಗಾಗಿ ಜನವರಿ 30 ತಾರೀಕಿಗೊಳಗಾಗಿ 108 ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು. ಅವು ಕೂಡ ಕೊಡಲಿಲ್ಲ. ಅವರು 78 ಮನೆಗಳನ್ನು ಕೊಡುವಲ್ಲಿ ಮಾತ್ರ ಅವ್ರು ಸಫಲ ಆದ್ರು. ಅದಕ್ಕೂ ಕೂಡ ನಾವು ಸಹನೆಯಿಂದ ಉಳ್ಕೊಂಡಿವಿ. ಮತ್ತೆ 3 ತಿಂಗಳಲ್ಲಿನೇ 350 ಮನೆಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು. ಅದು ಕೂಡ ಎಲ್ಲ ಮುಗಿದ ಈ ವರ್ಷ ಡಿಸೆಂಬರ್ ಬಂದಿದೆ ಈಗ. ಆದರೂ ಕೂಡ ಅವರು ನಾವು ಸಂಪೂರ್ಣವಾಗಿ ಏನು ಕೆಲಸನೇ ಇಲ್ಲ, ಯಾವ ಕೆಲಸಗಾರನೂ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ನಿಧಾನಗತಿಯಲ್ಲಿರ್ತಕ್ಕಂಥ ಒಂದು ಇದನ್ನು ಧೋರಣೆಯನ್ನು ನಾವು ಖಂಡಿಸಿ ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲರ ಜೊತೆ ಚರ್ಚೆ ಮಾಡಿ ಅವರೊಬ್ಬರೇ ಬೆಂಗಳೂರಿಗೆ ಹೋಗಿ ಅಲ್ಲೇ ಅಪ್ಲಿಕೇಶನ್ ಕೊಟ್ಟು ಬಂದಿದ್ದಾರೆ. ಅವರು 8 ದಿನ ಟೈಮಿಂಗನ್ನು ತೆಗೆದುಕೊಂಡಿದ್ದಾರೆ. ನಾವು ಆದರೆ ಇನ್ನು ಮುಂದೆ ನಾವು ಹಾಗೆ ಉಳಿಯೋದಿಲ್ಲ, ಸರಣಿ ಸತ್ಯಾಗ್ರಹವನ್ನು ಮಾಡುವಂಥದ್ದು ಫಿಕ್ಸ್. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಮಾಡಬೇಕು. ಇದೇ ಯೋಜನೆಗಳಲ್ಲಿ ಬೇರೆ ಇರ್ತಕ್ಕಂಥವ್ರು ಎಲ್ಲರೂ ಮನೆಯಲ್ಲಿ ಉಳ್ಕೊಂಡಿದ್ದಾರೆ. ಹಳ್ಳ್ಯದಲ್ಲಿ ಕೂಡ ಮನೆಗಳನ್ನು ಕೊಟ್ಟಾಗಿದೆ, ಬೇರೆಗಳಲ್ಲೆಲ್ಲ ಮನೆಗಳನ್ನು ಕೊಟ್ಟಿದ್ದಾಗಿದೆ. ದಾಂಡೇಲಿಗೆ ಯಾಕೆ ತಾರತಮ್ಯ? ಅದ್ರ ಸಲುವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಕ್ರಮ ಕೈಗೊಂಡ್ರೆ ಸರಿ, ಇಲ್ಲದೆ ಹೋದರೆ ನಾವು ಕಾನೂನು ಪ್ರಕಾರ ಸತ್ಯಾಗ್ರಹವನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಮಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಪಾಟೀಲ್ ಸರ್ ಹಿರಿಯರು ಮಾತಾಡ್ಬೇಕಂತ ವಿನಂತಿ ಮಾಡ್ತೀವಿ. 3400 ಏನು ನಿವೇಶನಿಗೆ ಅರ್ಜಿ ಹಾಕಿದ್ದಾರೆ. ಆ ಹೋರಾಟನೂ ಕೂಡ ಈ ನಮ್ಮ G+ ಜೊತೆನೇ ನಮ್ಮದು ಹೋರಾಟ ಪ್ರಾರಂಭ ಇದೆ. ಅದರ ಬಗ್ಗೆಯೂ ಕೂಡ ಈಗ ಮೊನ್ನೆ ನಮ್ಮ ಅಧ್ಯಕ್ಷರು ಹೋಗಿ ಬೆಂಗಳೂರಲ್ಲಿ ಮಾತಾಡಿ ಬಂದರು. ಈ ಹಿಂದೆನೂ ನಾವು ಅದರ ಬಗ್ಗೆ ಹೋರಾಟ ಮಾಡಿದ್ದೇವೆ. ಅದಕ್ಕೂ ಎಷ್ಟೋ ಜನ ಇದರ ನಮ್ಮಲ್ಲಿ ನಿವೇಶನ ಸಲುವಾಗಿಯೂ ಹೋರಾಟಕ್ಕೆ ಬರ್ತಕ್ಕಂಥ ಫಲಾನುಭವಿಗಳಿದ್ದಾರೆ. ಆ ಒಂದು ನಿವೇಶನದ ಸಲುವಾಗಿ ಈಗಾಗಲೇ 10 ಎಕರೆ ಜಮೀನು ನಾವು ನಗರಸಭೆಯವರು ಹೌಸಿಂಗ್ ಬೋರ್ಡ್ದವ್ರಿಗೆ ಕೊಟ್ಟು ಅದನ್ನು ಪ್ಲಾಟ್ ಮಾಡಲಿಕ್ಕೆ ವ್ಯವಸ್ಥೆ ನಡೆದಿದೆ. ಈಗ ಅಲ್ಲಿ ಇದರಲ್ಲಿ ಬೆಂಗಳೂರಲ್ಲೂ ಕೂಡ ಹೇಳಿದ್ದಾರೆ. ಅವರು ಇಲ್ಲೂ ಹೇಳಿ ಹೋಗಿದ್ದರು, ಕಮಿಷನರ್, ಹೌಸಿಂಗ್ ಬೋರ್ಡ್ ಕಮಿಷನರ್, ಇಲ್ಲ ನಾವು ಅದನ್ನು ನಿವೇಶನ ಮಾಡಿಸ್ತೀವಿ ಅಂತೇಳಿ. ಈಗ ಅದರದ್ದು ಈಗ ಹೋದ ತಿಂಗಳ ಒಂದು 15 ದಿವಸದಿಂದ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬಂದು ಸರ್ವೆ ಮಾಡಿ ಹೋಗಿದ್ದಾರೆ. ಈಗ ಸ್ವಲ್ಪ ದಿನಗಳಲ್ಲಿ ಅದನ್ನು ಪೂರ್ಣ ಸರ್ವೆ ಮುಗಿಸಿ ನಿವೇಶನ ಹಂಚುವ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ನಾವು ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ವತಿಯಿಂದ ನಿವೇಶನದ ಈ ಒಂದು G+ ಮನೆಗಳ ಜೊತೆ ಈ ಒಂದು ನಿವೇಶನದ ಹೋರಾಟನೂ ಕೂಡ ನಾವು ಮುಂದುವರಿಸ್ತೇವೆ. ಅದಕ್ಕೂ ಕೂಡ ಯಾರು ನಿವೇಶನಕ್ಕೆ ಅರ್ಜಿ ಹಾಕಿದ್ದಾರೆ ಅವರೆಲ್ಲ ಫಲಾನುಭವಿಗಳು ನಿವೇಶನದ ಒಂದು ಅರ್ಜಿ ಹಾಕಿದಂಥವರು ನಮ್ಮ ಈ ಹೋರಾಟಕ್ಕೆ ಒಂದು ಬೆಂಬಲವನ್ನು ಸೂಚಿಸಿ ಆದಷ್ಟು ಬೇಗ ನಿವೇಶನಗಳನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗಬೇಕು ಅನ್ನುವಂಥ ಮಾತನ್ನು ಹೇಳಿ ನಾನು ನನ್ನ ಮುಂದೆ ಇಲ್ಲಿವರೆಗೂ ನಿವೇಶನ ಕುರಿತು 2013ರಲ್ಲಿ ಅಪ್ಲಿಕೇಶನ್ ಕರೆದ್ರು. ಆತ ಸಂದರ್ಭದಲ್ಲಿ 3400 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. 3400 ಜನ ವೇಟ್ ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರೆಲ್ಲರ ಹತ್ರ ವಿನಂತಿ ಮಾಡ್ತೇವೆ. ನಾವು ಮುಂದಿನ ಕ್ರಮ ತಗೋತೀವಿ, ನಾವು ಹೋರಾಟಕ್ಕೆ ನಾವು ಅಣಿಗೊಡ್ತೇವೆ. ಅದಕ್ಕೂ ಕೂಡ ಅವರೆಲ್ಲ ಬೆಂಬಲವನ್ನು ಕೊಡಬೇಕಂತ ಹೇಳ್ತಾ ಅಶೋಕ್ ಪಾಟೀಲ್ ಸರ್ ಮಾತಾಡಲಿಕ್ಕೆ ಧನ್ಯವಾದಗಳು ಸಲ್ಲಿಸಿ, ನಮ್ಮ ಅಧ್ಯಕ್ಷರು ಬೆಂಗಳೂರಿಗೆ ಹೋಗಿ ಬಂದರು, ಅದ್ರ ಕುರಿತು ಮಾತನಾಡಬೇಕಂತ ಹೇಳ್ಬಿಟ್ಟು ವಿನಂತಿ ಮಾಡ್ತೀವಿ. ಕಟ್ ಮಾಡಿ ಬೇರೆ ಮಾಡಲಿ.